ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹಾಗೆಯೇ 2025ಗೆ ಎಲ್ಲರೂ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಏನೇನು ಗೋಲ್ಸ್ ಎಲ್ಲ ಇಟ್ಕೊಂಡಿದ್ದೀರಾ, ಎಲ್ಲದೂ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ನಮಗೆ ನ್ಯೂ ಇಯರ್ ಅಂದರೆ ಯುಗಾದಿ ಹಬ್ಬದ ದಿನ ಅಲ್ವಾ. ಅವತ್ತೇ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು ಒಂಥರ ಖುಷಿಯಾಗಿರುತ್ತೆ. ಬೆಳಿಗ್ಗೆ ಬೇಗ ಎದ್ದು ಸೂರ್ಯನ ಬೆಳಕಲ್ಲಿ ಹಾಗೆಯೇ ಪೂಜೆ ಮಾಡಿ ನೆಕ್ಸ್ಟು ಸಿಹಿಯನ್ನು ತಿಂದು ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿಯಾಗುತ್ತೆ. ಬಟ್ ಇದು ಕ್ಯಾಲೆಂಡರ್ ಪ್ರಕಾರ ಇಯರ್ ಚೇಂಜ್ ಆಗುತ್ತೆ. ಹಾಗಾಗಿ ನಾವು ಕೂಡ ಚಿಕ್ಕದಾಗಿ ಕೇಕನ್ನು ಕಟ್ ಮಾಡಿ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಿದ್ದು. ಆ್ಯಕ್ಚುಲಿ ನನ್ನ ಮಗಳು ಡೈಲಿ ಮಲ್ಕೊಳ್ಳೋದು 11:30 ಅಥವಾ 12 ಗಂಟೆ ಟೈಮಲ್ಲಿ. ಕೆಲವೊಂದು ಸಲ 12:30 1 ಗಂಟೆ ಆಗುತ್ತೆ. ಹಾಗಾಗಿ ಅವಳ ಜೊತೆನೇ ಕೇಕನ್ನು ಕಟ್ ಮಾಡಿದ್ದು. ಕತ್ಲನ್ನು ನಾವು ನೆಗೆಟಿವಿಟಿಗೆ ಹೋಲಿಕೆ ಮಾಡ್ತೀವಿ. ಹಾಗೆಯೇ ಮಿಡ್ನೈಟಲ್ಲಿ ಅಂದರೆ 12 ಗಂಟೆ ಸುಮಾರಿಗೆ ನಾವು ನ್ಯೂ ಇಯರನ್ನು ಬರಮಾಡಿಕೊಳ್ಳೋದು ನನಗೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ. ಪರ್ಸ್ನಲ್ ಆಗಿ ನನಗೆ ಏನಿದ್ರು ಯುಗಾದಿ ಹಬ್ಬದ ಟೈಮಲ್ಲಿ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಪ್ರಕೃತಿಯಲ್ಲೂ ಕೂಡ ತುಂಬ ಬದಲಾವಣೆ ಆಗುತ್ತೆ, ಸೂರ್ಯನ ಪಥ ಬದಲಾವಣೆ ಆಗುತ್ತೆ. ಬಟ್ ಇವಾಗ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ, ಜಸ್ಟ್ ನಂಬರ್ ಅಷ್ಟೇ ಚೇಂಜ್ ಆಗುತ್ತೆ. ಪ್ರತಿ ವರ್ಷ ನಾವು ನ್ಯೂ ಇಯರನ್ನು ಇದೇ ರೀತಿ ಸೆಲೆಬ್ರೇಟ್ ಮಾಡೋದು. ಜಸ್ಟ್ ಒಂದು ಚಿಕ್ಕ ಕೇಕನ್ನು ತಂದು ಅದರ ಮೇಲೆ ನಂಬರ್ ಅಂದರೆ 2025 ಅಂತ ಬರೆದು ಕೇಕನ್ನು ಕಟ್ ಮಾಡ್ತೀವಿ. ಹಾಗೆಯೇ ಕುಕ್ಕಿ ನೋಡಿ, ಅವಳಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಬಟ್ ಯಾಕೋ ಗೊತ್ತಿಲ್ಲ, ಅವಳು ಕೇಕನ್ನು ತಿಂತಾ ಇಲ್ಲ ಈ ನಡುವೆ. ಕುಕ್ಕಿ ಇಷ್ಟೊತ್ತಿಗಂದರೆ ಮಲಗಿರೋಳು ಡೈಲಿ. ಬಟ್ ಇವತ್ತು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವಳು ಈ ರೀತಿಯಾಗಿ ಕೂತ್ಕೊಂಡಿದ್ದಾಳೆ. ಇದು 31ಸ್ಟ್ಗಿಂತ ಮುಂಚೆ ಆಯಿತಾ, ಅಂದರೆ 2-3 ದಿನ ಮುಂಚೆ 31ಸ್ಟಿಂದ ತೀರ್ಥಹಳ್ಳಿಯಲ್ಲಿ ಎಳ್ಳಮಾವಾಸ್ಯೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮಗೆ ಅಲ್ಲಿ ತನಕ ಇರೋಕ್ಕೆ ಆಗಿಲ್ಲ, ಯಾಕಂದರೆ ನಮ್ಮ ಹಸ್ಬೆಂಡ್ಗೆ 31ಸ್ಟ್ಗೆ ರಜೆ ಇರಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ನನ್ನ ಮಗಳು ಆರಾಮಾಗಿ ಹಿಂದಿನ ಸೀಟಲ್ಲಿ ಮಲ್ಕೊಂಡಿದ್ದೀವಿ. ಮುಂದೆ ಕೂತು ಕೂತು ಬೇಜಾರು ಬಂತು. ಹಾಗೆಯೇ ತುಂಬ ಬಿಸಿಲು ಕೂಡ ತಾಗ್ತಾ ಇತ್ತು. ಮತ್ತು ನನ್ನ ಮಗಳು ತುಂಬ ಕಿತಾಪತಿ ಮಾಡ್ತಾಯಿದ್ಲು. ಎಕ್ಸ್ಲೇಟರ್ ಹಿಡಿಯೋದು, ಹಾಗೆಯೇ ಹತ್ತೋದು, ಜಂಪ್ ಮಾಡೋದು ಎಲ್ಲ ಮಾಡ್ತಾಯಿದ್ಲು. ಅದಕ್ಕೆ ಅವಳನ್ನು ಹಿಂದೆ ನಾನು ಈ ರೀತಿಯಾಗಿ ಮಲಗಿಸ್ಕೊಂಡಿದ್ದೀನಿ. ನನಗೂ ಕೂಡ ಕೂತು ಕೂತು ಸ್ವಲ್ಪ ಬೆನ್ನು ಬಂದಂಗೆ ಆಯಿತು. ಮನೆಯಿಂದ ಹೊರಡುವಾಗ ಲೈಟಾಗಿ ತಿಂಡಿಯನ್ನು ತಿನ್ಕೊಂಡು ಹೋಗಿದ್ವಿ. ಹಾಗಾಗಿ ತುಂಬ ಹಸಿವೆಯಾಗಿತ್ತು. ಇದು ಸಾಗರದ ಮೇನ್ ರೋಡಲ್ಲಿ ಇಲ್ಲಿ ಒಂದು ಹೋಟೆಲ್ ಬರುತ್ತೆ, ತುಂಬ ಚೆನ್ನಾಗಿ ತಿಂಡಿಯನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಪೂರಿ ಮತ್ತು ಸಾಗುವನ್ನು ತಿಂದು ಹೊರಟ್ವಿ. ಹಾಗೆಯೇ ನೆಕ್ಸ್ಟ್ ನಾವು ತೀರ್ಥಹಳ್ಳಿಗೆ ಹೋಗಿ ರೀಚ್ ಆದಾಗ 1:30 ಗಂಟೆ ಆಗಿತ್ತು. ಇದು ಸಿದ್ದೇಶ್ವರ ಗುಡ್ಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಟೈಮಲ್ಲಿ, ಯಾಕಂದರೆ ಜಸ್ಟ್ ಮಳೆಗಾಲ ಮುಗ್ದಿರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಇದು ಬಂದು ನಿತ್ತುನವ್ರ ಅಣ್ಣನ ಬೆಂಗಾಲ್ ಕ್ಯಾಟ್ ಅಂತ. ಸೊ ತುಂಬ ಬ್ರಿಲಿಯಂಟ್ ಆಗಿದೆ. ಹಾಗೆಯೇ ಇದನ್ನು ಬೆಂಗಳೂರಿಂದ ಕರ್ಕೊಂಡು ಬಂದಿದ್ದರು. ಬರುವಾಗ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಆಟ ಆಡ್ತಿತ್ತು. ಇದು ನೆಕ್ಸ್ಟ್ ಡೇ ನಾವು ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲೇ ಎಳ್ಳಮಾವಾಸ್ಯೆ ಜಾತ್ರೆ ಆಗೋದು. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಯಾವುದೇ ಜಾತ್ರೆ ಇರಲಿ, ಜಾತ್ರೆಗಿಂತ ಹಿಂದಿನ ದಿನ ದೇವಸ್ಥಾನದಲ್ಲಿ ಸುಮಾರು ಪೂಜೆಗಳೆಲ್ಲ ಇರುತ್ತೆ. ಹಾಗಾಗಿ ಇಲ್ಲೂ ಕೂಡ ಪೂಜೆ ಇತ್ತು. ನಾವು ದೇವಸ್ಥಾನಕ್ಕೆ ಬಂದಾಗ 10ರಿಂದ 11 ಗಂಟೆ ಸುಮಾರಾಗಿತ್ತು. ಬಟ್ ಆ ಟೈಮಲ್ಲಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋದಂದರೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಯಾಕಂದರೆ ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ. ನಮಗೆ ಪ್ರದಕ್ಷಿಣೆ ಹಾಕಬೇಕಂದ್ರೆ ಇನ್ನೂ ಕೂಡ ಖುಷಿಯಾಗುತ್ತೆ.
ತೀರ್ಥಹಳ್ಳಿ ಎಳ್ಳಮಾವಾಸ್ಯೆ ಜಾತ್ರೆಗೆ ನಾವು ಹೋದಾಗ ಆಲ್ಮೋಸ್ಟ್ ಆಗಿ ಎಲ್ಲ ರೆಡಿಯಾಗಿತ್ತು. ಅಂದರೆ ಇದು ರೋಡಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಹಾಗೆಯೇ ತುಂಗಾ ನದಿ ಇದೆಯಲ್ವಾ, ಸೊ ಅಲ್ಲಿ ಬ್ರಿಡ್ಜ್ ಇರುತ್ತೆ, ಅಲ್ಲೂ ಕೂಡ ಅಷ್ಟೇ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಬಟ್ ಕೆಲವೊಂದು ಸ್ಟಾಲ್ಗಳು ಓಪನ್ ಆಗಿತ್ತು, ಬಟ್ ಎಲ್ಲ ಸ್ಟಾಲ್ಗಳು ಓಪನ್ ಆಗಿರಲಿಲ್ಲ. ನೈಟ್ ಟೈಮಲ್ಲಿ ತುಂಗಾ ಬ್ರಿಡ್ಜ್ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.